ಬೆಳಗಾವಿ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಿದೆ. 2028ರ ಎಲೆಕ್ಷನ್ಗೆ ಈಗಿನಿಂದಲೇ ನಾಯಕರು ರೆಡಿಯಾಗಿದ್ದಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಕಾಲಿಟ್ಟು ರಮೇಶ್ ಕತ್ತಿ ಮುಂದಿನ ಚುನಾವಣೆಗೆ ನಿಲ್ಲೋ ಸುಳಿವು ಕೊಟ್ಟಿದ್ದಾರೆ. ಇದೀಗ ತಾನು ನಾಗರಹಾವು ಅನ್ನೋ ಮೂಲಕ ತಮ್ಮ ವಿರೋಧಿಗಳಿಗೆ ನೇರ ಎಚ್ಚರಿಕೆ ಕೊಟ್ಟಂತಿದೆ. ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿ ಜಾತಿ ಬಗ್ಗೆ ಮಾತಾಡುತ್ತಾ ತಮ್ಮ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟರು. ನಾನು ನಾಗರಹಾವು ಇದ್ದಂಗೆ, ನಾವು ಯಾರ ತಂಟೆಗೂ ಹೋಗಲ್ಲ. ನನ್ನ ನೆತ್ತಿ ಮೇಲೆ ಯಾರ್ಯಾರು ಕಾಲಿಡಕ್ಕೆ ಬಂದ್ರೆ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಮೂಲಕ ಯಾರ ಹೆಸರು ಹೇಳದೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮಪ್ಪ ಬಡಿಜಿಯ ನಮ್ಮವು ಗೌಡ್ತಿ ಪಂಚಮಸಾಲಿ ಅವ್ರು ಹೋಗ್ತಾನ. ಈ ಬಡಿಜಿಗೆರ ಕಾರ್ಯಕ್ರಮ ಕರೆದಾಗ ಅದಕ್ಕೆ ನಾವು ಅಲ್ಲಿ ಯಾಕೆ ಅಂತಂದ್ರೆ ನಾವು ಸ್ವಲ್ಪ ನಿಮ್ಮನ್ನು ಬಡಿಜಿಗೆರ ಅಂದ್ರೆ ಬೇರೆ ಬಡಿಜಿಗೆನ ಹೋಗು ಒಂದ್ ಸ್ವಲ್ಪ ಅಣ್ಣಾಜಿ ಬಡಿಜಿಗೆ ಅಂದ್ರಲ್ಲ. ರಮೇಶ್ ಗೆದ್ದಿ ಅಂದ್ರೆ ಅಣ್ಣಾದ ಬಡಿಜಿಗೆ ಮಗ ಅಂತ ಹಿಂಗಂದ್ರೆ ನಡೀತೀವಿ. ಉದ್ದೇಶ ಇದೇ ಹೇಳಿದರು. ನಮ್ಮ ಉಪನ್ಯಾಸರಾಗಿರ್ತಕ್ಕಂಥ ಸಹೋದರಿ ಲೀಲಾವತಿ ಅವರು ಹೇಳಿದರು, ಜಿಪುಣರು ಹೌದು, ನಾವು ಬಡಿಜಿಗೆರೆ ವ್ಯಾಪಾರಸ್ಥರು, ಉದ್ಯೋಗಸ್ಥರು, ಯಾರ ಮನಿ ಹೊಕ್ಕ ಲೂಟ್ ಮಾಡಿ ರೊಕ್ಕ ಮಾಡೋ ಮಕ್ಕಳಲ್ಲ. ಅವ ನಮ್ಮ ರಕ್ತ ಎಲ್ಲ ಬೆವರು ಮಾಡಿ 4 ದುಡ್ಡು ಮಾಡವನು, ಅದನ್ನು ಉಳಿಸವ. ಆ ಉಳಿಸಿ ನಾಳೆ ಆದರೆ ಮಠ ಮಂದಿರ ಶಿಕ್ಷಣ ಸಮಾಜಕ್ಕೆ ಯಾವ್ದಾದ್ರು ಏನಾದ್ರೂ ತೊಂದರೆ ಬಂದ್ರೆ ಅವಾಗ ಎದ್ದು ನಿಂತು ದಾನ ಮಾಡುವಂತ ಜಿಗುಂಡ್ರಿದ್ರು ದಾನ ಮಾಡೋರು ಯಾರಂದ್ರೆ ಅದು ಬಣಿಜಿಗೆರನ್ನು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಬಹಳ ಮಠಗಳನ್ನು ಇವತ್ತು ದಿವಸ ಬಣಿಜಿಗೆ ಸಮಾಜದವರು ಕಟ್ಟಿದ್ದಾರೆ. ಬಹಳ ಮಠಗಳಲ್ಲಿ ಇವತ್ತು ದಿವಸ ಜ್ಞಾನ ಸಂಸ್ಕಾರ, ಈ ಅನ್ನದಾನ, ಜ್ಞಾನದಾನ ಇವೆಲ್ಲವನ್ನು ಮಾಡುವಂತ ಕೆಲಸಗಳಿಗೆ ಗೊತ್ತಿಲ್ಲದೇ ಕೈ ಹೆಚ್ಚಿರ್ತಕ್ಕಂಥ ಸಮಾಜ ಇವತ್ತು ಬಡಜಿಗ ಸಮಾಜ. ಇವೆಲ್ಲ ಇದ್ರೂ ಸಹಿತ ಅವರ ಹೇಳಿದ್ರು, ಏನ್ ಹೇಳಿದ್ರು? ಸುಳ್ಳು ಶಿಂಪಿಗವಲ್ಲ, ಎಣ್ಣಿ ಗಾಣಿಗವಲ್ಲ, ಸುಳ್ಳು ಶಿಂಪಿಗವಲ್ಲ, ಕಳ್ಳನ ದಾರಿ ತಳವಾರವಲ್ಲ, ಈ ಮೂವರಲ್ಲೂ ಬಂದ ಈ ಬಣಜಿಗ. ಅಂದ್ರೆ ನಾವು ಸುಳ್ಳು ಮಾತಾಡ್ತೀವಿ, ಅದ್ರ ಸುಳ್ಳು ಹೆಂಗ್ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಎಣ್ಣಿ ಹೆಂಗ್ ತೆಗಿ ಎಟ್ಟೈತಿ ಅನ್ನೋದು ಹೇಳೋದು ನಮ್ಗೆ ಗೊತ್ತೈತಿ. ಹುಡುಗರು ಹೆಂಗ್ ಹಾಲು ಬರ್ತಾರ ಅನ್ನೋದು ನಮ್ಗೆ ಗೊತ್ತೈತಿ. ಇಷ್ಟು ಶಾಣ್ಯಾರ ನಾವು ಅದೀವಿ ಅನ್ನೋದಕ್ಕೆ 3 ಮಂದಿ ಕೂಡ ಈ ಒಂದು ಜಾತ್ಯಾಗನ ಐತಿ ಅನ್ನೋ ಸಲುವಾಗಿ ಅವರು ವಿದ್ಯುಕ್ತವಾಗಿ ಹೇಳಿ. ಯಾಕಂದ್ರೆ ವಿಶೇಷವಾಗಿ ನಾವು ನಾಗರಹಾವಿದ್ದ ಯಾರು ಉಸಾಬರಿಗೆ ಹೋಗುದಿಲ್ಲ. ನಮ್ಮ ನೆತ್ತಿ ಮ್ಯಾಗ ಯಾರು ಹೇಳಕ್ ಬಂದ್ರೆ ಅವ್ರ ದಂಡಿಗೆ ಹರಿಸದ ಬಿಡುವುದಿಲ್ಲ. ಇದು ಮೊದಲಿಂದ ಬಂದದ್ದು. ಯಾರು ಉಸಾಬರಿ ನಾವು ಮಾಡಿಲ್ಲ, ಮಾಡಕ್ಕೂ ಹೋಗುದಿಲ್ಲ. ನಮ್ಮ ನೆತ್ತಿಗೆ ಸುತ್ತಿ ಏನು ಬಂದ್ರೆ ಅವ್ರ ದಂಡಿಗೆ ಹರಿಸೋದು ಬಿಡುವುದಿಲ್ಲ. ಇವು ಸಾಕಷ್ಟು ಉದಾಹರಣೆಗಳು ಅದಾವ. ಆದ್ರೆ ಇನ್ನ ಮಹಾಂತೇಶ್ ಗೌದಲಿಯವರು ಪಕ್ಕಾ ಬಣಿಜಿಗೆ. ಯಾಕಂದ್ರೆ ಕಾಕಾನು ಬಣಿಜಿಗೆ, ವೈನಿನೂ ಬಣಿಜಿಗೆ. ಹಿಂಗಾಗಿ ಅದು ಬುಷ್ ಟಿವಿ ಅಂತ ಬರ್ತೈತೆ. ಬುಷ್ ಟಿವಿ ಅವ ಬುಷ್. ಶಿವಾನಂದ ಕೌದಲಿಯವರು ಬಣಿಜಿಗ್ಯಾರ, ನಮ್ಮ ಚಿಗವು ಬಣಿಜಿಗ್ಯಾರ, ಅವ್ರ ಸುಪುತ್ರ ಅವ ಬುಷ್. ಈಗ ಪ್ರಕಾಶ್ ಹುಕ್ಕೇರಿ ಅವ್ರ ಪಂಚಮಸಾಲಿ, ನಮ್ಮ ಹಿರಿಯರು ಪಂಚಮಸಾಲಿ, ನಮ್ಮ ಚಿಗವು ಪಂಚಮಸಾಲಿ. ಅದಕ್ಕೆ ಅದು ಫಿಲಿಪ್ಸ್ ರೇಡಿಯೋ. ಈಗ ನಾ ರಮೇಶ್ ಕತ್ತಿ ಮಗ, ನಮ್ಮ ಅಪ್ಪ ಬಣಿಜಿಗ, ನಮ್ಮ ಅವು ಪಂಚಮಸಾಲಿ, ನಮ್ಮದು BPL ಟಿವಿ. ಹೆಂಗ್ ಬೇಕಾದ್ರೆ ನೋಡ್ರಿ, ಯಾವ ಬೇಕಾದ್ರೆ ಬ್ಲಾಕ್ ಆ್ಯಂಡ್ ವೈಟ್ ನೋಡ್ರಿ, ಕಲರ್ ನೋಡ್ರಿ. ಯಾಕಂದ್ರೆ ನಾವು ಪಾಲಾಸ್ಕೊಂಡಿವಿ. ಈಗ ಮೊದಲು ಹೆಂಗ್ ಬಣಿಜಿಗೆ ಹೆಂಗ್ ಮಾಡ್ತಿದ್ರು? ಶೆಟ್ರ್ ಬಂದ್ರು ಅಂತ. ನಾವೀಗ ನಮ್ಮ ತಾಲೂಕಿನ ನಮ್ಮ ಜಿಲ್ಲಾದಾಗ ಹೆಂಗ್ ಮಾಡ್ತೀವಿ? ಬುಷಿ ಬಂದೈತಿ. ಬುಷ್ ಬಂದಂದ್ರೆ ಅವ್ವ ಅಪ್ಪ ಬಣಿಜಿಗೆ. ಫಿಲಿಪ್ಸ್ ಬಂತಂತೀವಿ ಅಂದ್ರೆ ಅವ್ವ ಅಪ್ಪ ಪಂಚಮಸಾಲಿ. BPL ಬಂತಂದ್ರೆ ನಾ ರಮೇಶ್ ಕತ್ತಿ ಮಗ ಬಾ.
ಇವೆಲ್ಲ ಇರಬೇಕಾದ್ರೆ ವಿಶೇಷವಾಗಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ, ಈ ವೀರಶೈವ ಲಿಂಗಾಯತ ಸಮಾಜ 1904ರಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮುಂದಿನ ದಿನಮಾನಗಳಲ್ಲಿ ಜಾತಿನೇ ಎಲ್ಲದಕ್ಕೂ ಮಹತ್ವ ಆಗ್ತದ, ಜಾತಿದ್ರೆ ಶಿಕ್ಷಣ, ಜಾತಿದ್ರೆ ವ್ಯಾಪಾರ, ಜಾತಿದ್ರೆ ರಾಜಕಾರಣ, ಜಾತಿದ್ರೆ ಉದ್ಯೋಗ, ಜಾತಿ ಮ್ಯಾಗಿನ ಒಂದ್ ದಿವಸ ಪರಿಣಾಮ ಬೀರ್ತದ. ಅದಕ್ಕೆ ಈ ಒಳಪಂಗಡಗಳನ್ನೆಲ್ಲ ಹೊರಗೆ ಮಾಡಿ ಒಳಪಂಗಡ ಒಟ್ಟೆ ಬೇಡಪ್ಪ ಅನ್ನೋ ಸಲುವಾಗಿ 1904ರಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳು ವೀರಶೈವ ಲಿಂಗಾಯತ ಮಹಾಸಭಾವನ್ನು ಸ್ಥಾಪನೆ ಮಾಡಿದರು. ಆ ವೀರಶೈವ ಲಿಂಗಾಯತ ಮಹಾಸ್ಥಾಪನೆ ಮಾಡಿದಂತ ಪ್ರತೀಕವಾಗಿ ಏನು ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಎಲ್ಲಾ ಲಿಂಗಾಯತ ಸಮಾಜದ ಒಟ್ಟಾರೆ ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ವಿಧಾನಸಭೆಯಲ್ಲಿ ಎಷ್ಟಿದ್ರು ಅಂದ್ರೆ 96 ಜನ ಶಾಸಕರಿದ್ರು. 96 ಜನ ಶಾಸಕರಿದ್ರು. ಆದರೆ ನಾವು ಇತ್ತಿತ್ತಲಾಗಿ ನಮ್ಮಂತ ರಾಜಕಾರಣಿಗಳು ಬಂದು ಏನೇನೋ ವಿಷಯಗಳನ್ನು ಹೇಳುವುದರ ಮುಖಾಂತರ ಒಳಪಂಗಡ ಮಾಡುವ ಮುಖಾಂತರ ಆ 96 ಜನ ಇದ್ದಂತ ಶಾಸಕರು ಇವತ್ತು 55 ಜನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. 94 ಜನ ಶಾಸಕರು ಬೇಕು, ಏನು 54 ನಿಮ್ಗೆ ಸಂತೋಷ ಅನಿಸ್ತದೆ. 94 ಜನ ಶಾಸಕರು ಬೇಕಂದ್ರ ಕೈ ಮುಗಿತೀನಿ, ಒಳಪಂಗಡಿ ಎಲ್ಲ ಬಿಡ್ರಿ, ವೀರಶೈವ ಲಿಂಗಾಯತವನ್ನ ಹಾನಗಲ್ಲ ಕುಮಾರೇಶ್ವರನ ನಂಬಿ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ಲಿಂಗಾಯತರು ಇವತ್ತು ದಿವಸ ಒಂದು ಮುಟಿಗೆಯಂತೆ ಕೆಲಸ ಮಾಡಿದ್ರೆ, ಇವತ್ತು ಒಂದಾನೊಂದು ಕಾಲದಲ್ಲಿ ಒಂದು ಮಾತಿತ್ತು, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಈಸ್ ದ ಲಿಂಗಾಯತ ಡಾಮಿನೇಟಿಂಗ್ ಸ್ಟೇಟ್. ಲಿಂಗಾಯತರು ಏನ್ ಹೇಳ್ತಾರ ಅದು ಕರ್ನಾಟಕದಲ್ಲಿ ಆಗ್ತದ ಅನ್ನೋ ಮಾತಿತ್ತು. ಆದ್ರೆ ಇವತ್ತಿಗೆ ಆ ಮಾತು ಒಂದು 20-25 ವರ್ಷದಿಂದ ಅಳಿಸಿ ಹೋಗ್ಯದ. ಯಾಕಂದ್ರೆ ನಾವು ಉಪಪಂಗಡಗಳನ್ನ ಹೆಚ್ಚಾಗಿ ಬೆಳೆಸುವುದರಿಂದ ಇವತ್ತು ದಿವಸ ನಾಶ ಆಗ್ಯದ. ಅಥವಾ ಉಪಪಂಗಡಗಳಲ್ಲಿ ಒಂದೊಂದು ಗುಂಪು, 2 ಗುಂಪು, 3 ಗುಂಪು, 4 ಗುಂಪು ಆಗೋದ್ರ ಮುಖಾಂತರ ಸಹಿತ ಇವತ್ತು ದಿವಸ ನಮ್ಮ ವಿಧಾನಸಭೆಯಲ್ಲಿ ಜನಸಂಖ್ಯೆ, ನಮ್ಮ ಲಿಂಗಾಯತರ ಜನಸಂಖ್ಯೆ ಕಡಿಮೆ ಆಗ್ಯದ. ಅದ್ರ ಜೊತೆಗೆ ಇವತ್ತು ಮುಸಲ್ಮಾನರು ಬಂದಾರೆ ಇಲ್ಲಿ, ಅವರಲ್ಲೂ 100 ಉಪಪಂಗಡದಾವ, ಜೈನರಲ್ಲಿ ಉಪಪಂಗಡದಾವ, ಶೀಖರಲ್ಲಿ ಉಪಪಂಗಡದಾವ, ಕ್ರಿಶ್ಚಿಯನ್ರಲ್ಲಿ ಉಪಪಂಗಡದಾವ. ಆದ್ರೆ ಒಂದು ಉಪಪಂಗಡ ಇದ್ರೂ ಸಹಿತ ಅವರು ಒಟ್ಟಾರೆ ಇರ್ತಕ್ಕಂಥ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ಮುಸಲ್ಮಾನ್ ಸಮಾಜದಲ್ಲಿ ಉಪಪಂಗಡ ಅವ್ರನ್ನ ಕೇಳಿ ಇವತ್ತು ದಿವಸ 100 ಉಪಪಂಗಡದಾವ. ಆದ್ರೆ ಉಪಪಂಗಡ ಇದ್ರೂ ಸಹಿತ, ನಮ್ಮ ಉಪಪಂಗಡಗಳು ಇದ್ರೂ ಸಹಿತ ನಮ್ಮ ಮೂಲ ಜಾತಿಗೆ ಮಾರಕವಾಗಬಾರದು, ನಮ್ಮ ಮೂಲ ಜಾತಿ ವ್ಯವಸ್ಥೆ ಹಾಳಾಗಬಾರದು, ನಮ್ಮ ವ್ಯವಸ್ಥೆಯನ್ನು ನಾವು ಬಂದು ಬದುಕಬೇಕು ಅನ್ನುವಂತ ಒಂದು ಮಾತಿನಲ್ಲಿ ಬಸವಣ್ಣವರು ಹೇಳ್ತಾರ, ಇವನಾರವ ನೆನೆಸದರಯ್ಯ, ಇವ ನಮ್ಮವ ನೆನೆಸಯ್ಯ, ಇವ ನಮ್ಮ ಮನೆಯ ಮಗನನ್ನೆನೆಸಯ್ಯ, ಕೂಡದ ಸಂಗಮ ದೇವ ಅನ್ನುವಂತ ಮಾತನ್ನು ಹೇಳ್ತಾರೆ.